ಚಿಕ್ಕಣ್ಣ ಅವರು ಲೈಬ್ರರಿಗೆ ಬಂದ್ಬಿಟ್ಟು ಇವ್ರಿಗೆ ಎಷ್ಟು ಟೆಕ್ಸ್ಟ್ ಬುಕ್ ಕೇಳಿದ್ರು ಕೊಡಪ್ಪ, ಎರಡೆರಡೇ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಬೇಡ, ನಮ್ಮ ಹೆಸರಿನಲ್ಲಿ ಕೊಟ್ಬಿಡು ಅವ್ರಿಗೆ ಅಂತ ಹೇಳ್ಬಿಟ್ಟಿದ್ರು. ನಾನು ಬರೀ ಲೈಬ್ರರಿ ಟೆಕ್ಸ್ಟ್ ಬುಕ್ನಲ್ಲೇ ಓದ್ದು. ನಾನು ತಾಳ್ಕೆರಪ್ಪ ಅವ್ರು ಏನು ಹೋದರು, ನಮಗೆ NCC ಕಂಪಲ್ಸರಿ ಇತ್ತು. ಚೈನಾವರು ಅದು ಬಂತು, NCC ಕಂಪಲ್ಸರಿ ಮಾಡಿದ್ರು. 3rd ಇಯರ್ನಲ್ಲೂ 2nd ಇಯರ್ನಲ್ಲೂ ಆ ಕಂಪಲ್ಸರಿಗೆ ಸೇರಿಬಿಟ್ಟು NCCಗೆ ಸೇರಿಬಿಟ್ಟು ಡ್ರೆಸ್ ಎಲ್ಲ ತೊಗೊಂಬಂದೆ, ಬೂಟು ಸಾಕ್ಸು ಎಲ್ಲ ತಂದೆ. ಒಂದು ದಿವಸನೂ ಅಟೆಂಡ್ ಆಗಲಿಲ್ಲ. ಕೊನೆಗೆ ಎಕ್ಸಾಮ್ ಅಟೆಂಡ್ ಬಂತು, ಅಡ್ಮಿಷನ್ ಟಿಕೆಟ್ ಕೊಡೋದಿಲ್ಲ, ಡ್ರೆಸ್ ಎಲ್ಲ ವಾಪಸ್ ಕೊಡ್ತಿದ್ರು ಅಂತ ಅನೌನ್ಸ್ ಮಾಡಿದ್ರು. ಆವಾಗ ಅವರು ತಾಳ್ಕೆರಪ್ಪನವರು ನಾಣಸ್ವಾಮಿಗೌಡರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು, ಎಲ್ಲಿದ್ದಾರೆ ಈ ಪುಟ್ಟೇಗೌಡ, ನಿಮಗೆ ಗೊತ್ತಿರಬೇಕು, ಕರ್ಕೊಂಬಂದಿ ಅಂತ. ಅವರು ನನ್ನ ಹುಡುಕೊಂಬಂದರು, ನೋಡಪ್ಪ ಡ್ರೆಸ್ನಾದ್ರೂ ವಾಪಸ್ ಕೊಡಪ್ಪ ಮಾರಯ್ಯ. ಆವಾಗ ರೂಮಿಂದ ಡ್ರೆಸ್ ತೊಗೊಂಡಾಗ ವಾಪಸ್ ಕೊಟ್ಬಿಟ್ಟು ಅಡ್ಮಿಷನ್ ಟಿಕೆಟ್ ತೊಗೊಂಬಂದಿದ್ರು. ಐ ಹ್ಯಾವ್ 67 ಬ್ಯಾಚ್. 67ನಲ್ಲಿ ಪಾಸ್ ಆದರೂ ಫಸ್ಟ್ ಕ್ಲಾಸ್ ಬರಲಿಲ್ಲ ಅಂತ ನಾನು ಇದನ್ನು ರಿಸಲ್ಟ್ ವಾಪಸ್ ತೊಗೊಂಬಿಟ್ಟು ಮತ್ತು ಇನ್ನೊಂದ್ಸರಿ ಸೆಪ್ಟೆಂಬರ್ನಲ್ಲಿ ಕಟ್ಟಿದೆ. ಆವಾಗಲೂ ಫಸ್ಟ್ ಕ್ಲಾಸ್ ಬರಲಿಲ್ಲ. ಆವಾಗ ಪಾಸ್ ಆಗೋದೇ ಕಷ್ಟ, ನನಗೆ ಹೆದರಿಕೆ ಹತ್ಕೊಂಡ್ಬಿಟ್ಟಿತ್ತು. 55% ಬಂದಿತ್ತು. ಅದಕ್ಕಿಂತ ಇಂಪ್ರೂವ್ ಆದರೆ ರಿಸಲ್ಟ್ ಕೊಡ್ತಾರೆ, ಇಲ್ಲಿ ರಿಸಲ್ಟೇ ಕೊಡಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಏನೇನೋ ಕಷ್ಟ ಬಿದ್ದು ಯಾತಕ್ಕಾದ್ರೂ ತಗೊಂಡಪ್ಪ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಸದ್ಯ ಸ್ವಲ್ಪ ಇಂಪ್ರೂವ್ ಆಯಿತು ರಿಸಲ್ಟ್. ಸದ್ಯ ಸಾಕು ಅಂತ ತಾಯಿ ಬೇರೆ ಸರಿಗೆ ಹೋಗಿ ಸೇರ್ಕೊಂಬಿಟ್ಟೆ. ಇಷ್ಟು ನನ್ನ ಕಾಲೇಜ್ ಡೇಸ್ ಮೆಮೊರೀಸು. ಥ್ಯಾಂಕ್ ಯು ವೆರಿ ಮಚ್.